ದಶಕಗಳಿಂದ ಹೂಳು ತುಂಬಿ ಪಾಳು ಬಿದ್ದ ಕಲಬಾವಿ ಕೆರೆಗೆ ಕಾಯಕಲ್ಪ ಕೊಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರು ತಾಲೂಕಿನ ಕಲಬಾವಿ ಗ್ರಾಮದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಇಂದು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು ಸತ್ಯ ಶಿವಾನಂದೇಶ್ವರ ಮಠದ ಹುಲಿಕಟ್ಟಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖಂಡರಾದ ಸಂದೀಪ್ ದೇಶಪಾಂಡೆ, ರವಿ ಸೋಮನಕಟ್ಟಿ ಅಧ್ಯಕ್ಷರು, ಕೆರೆ ಸಮಿತಿ ಕಲಬಾವಿ ಜಯರಾಮ್ ಕಾದ್ರೊಳ್ಳಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಲ್ಲೇಶ್ ಉಪಾಸಿ ಗಣ್ಯರು ಉಪಸ್ಥಿತಿಯಲ್ಲಿ ಸುಮಾರು 8 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ ಕೆರೆಗಳನ್ನು ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಸತೀಶ್ ನಾಯಕ್, ಜಿಲ್ಲಾ ನಿರ್ದೇಶಕರು ಸೇರಿದಂತೆ ಗ್ರಾಮದ ವಿವಿಧ ಮುಖಂಡರು ಮಾತನಾಡಿದರು. ಒಂದ್ ರೀತಿ ಕಿತ್ತೂರಿನ ಒಂದ್ ರೀತಿ ಕಲಬಾವಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಎಲ್ಲ ಒಂದ್ ಕಡೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಒಂದ್ ರೀತಿ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಈ ಯೋಜನೆಗೆ ಕೆರೆ ಪುನಶ್ಚೇತನ ಮಾಡಿರ್ತಕ್ಕಂಥದ್ದು. ಕೆರೆಯಲ್ಲಿರ್ತಕ್ಕಂಥ ಉಳಿತು ಅನಾದಿ ಕಾಲದಿಂದಲೂ ಸಹ ಒಂದ್ ರೀತಿ ಕೆರೆ ಸಾಕಷ್ಟು ಪಾಳು ಬಿದ್ದಿತ್ತು. ಇದರಿಂದ ಎಲ್ಲ ಒಂದ್ ಕಡೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಅಂತರ್ಜಲ ಮಟ್ಟ ಕುಸಿದಿತ್ತು. ಇಂತಹ ಸಂದರ್ಭದಲ್ಲಿ ಮನಗಂಡ ಒಂದ್ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಒಂದ್ ರೀತಿ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಮತ್ತೆ ಸಂಘದ ಸದಸ್ಯರು ಮತ್ತೆ ಎಲ್ಲ ಗ್ರಾಮಸ್ಥರ ಒಂದ್ ರೀತಿ ಸಹಯೋಗದಲ್ಲಿ ಒಂದ್ ರೀತಿ ಇದಕ್ಕೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು. ಈ ಪುನಶ್ಚೇತನ ಕೊಟ್ಟ ಏನಪ್ಪ ಆಗುತ್ತಂದ್ರೆ ಒಂದ್ ರೀತಿ ಅಂತರ್ಜಲ ಹೆಚ್ಚಾಗುತ್ತೆ, ಮತ್ತೆ ರೈತಾಪಿ ವರ್ಗ ಬದುಕುತ್ತೆ, ಮತ್ತೆ ಕುಡಿಯ ನೀರು ಸಮಸ್ಯೆ ನೀಗುತ್ತೆ ಅಂತಕ್ಕಂಥದ್ದು ಇದು. ಹಾಗಾಗಿ ಸಾಕಷ್ಟು ಒಂದ್ ರೀತಿ ಕೆರೆಗೆ ಪುನಶ್ಚೇತನ ಕೊಡ್ತಕ್ಕಂಥ ಭಾಗಗಳಲ್ಲಿ ಇದು ಸಹ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ಇದಕ್ಕೆ ಒಂದ್ ರೀತಿ ಪುನರಾರಂಭ ಮಾಡಿದ್ದಾರೆ. ಹೂಳೆತ್ತಿ ಅದಕ್ಕೆಲ್ಲ ಕಾಮಗಾರಿ ಮುಗಿಸಿ ಇವತ್ತು ಒಂದ್ ರೀತಿ ಒಂದು ಬಣ್ಣ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಮುಖಂಡರಿದ್ದಾರೆ, ಸಾಕಷ್ಟು ಜನ ಸಂಘದ ಸದಸ್ಯರು ಮತ್ತೆ ವಿಶೇಷವಾಗಿ ಪದಾಧಿಕಾರಿಗಳಿದ್ದಾರೆ. ಬನ್ನಿ ಅವರು ಈ ಕೆರೆ ಪುನಶ್ಚೇತನದ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಇಡೀ ವೀರೇಂದ್ರ ಹೆಗಡೆಜಿಯವರು ಮತ್ತು ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಆಶೀರ್ವಾದವನ್ನು ಬೇಡಿಕೊಂಡು ರಾಷ್ಟ್ರೀಯ ನಾಯಕರು ಕಂಡುಕೊಂಡಿರ್ತಕ್ಕಂತಹ ಆ ಕನಸನ್ನ ಬಹುಶಃ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಸಿ ಡಿ ವೀರೇಂದ್ರ ಹೆಗಡೆಯವರು ಬೇರೆ ಬೇರೆ ಟ್ರಸ್ಟ್ಗಳನ್ನ ಕೈಗೆತ್ತಿಕೊಳ್ಳುವುದರ ಮೂಲಕ ಅದನ್ನು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನೂರಾರು ಕಾರ್ಯಕ್ರಮದ ಮೂಲಕ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಭಾರಿ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಕಳೆದ 10 ವರ್ಷಗಳಿಂದ ಮೊದಲುಗೊಂಡು ನಮ್ಮೂರ ನಮ್ಮ ಕೆರೆ ಅನ್ನುವಂತಹ ಒಂದು ಪರಿಕಲ್ಪನೆ ಅಡಿಯಲ್ಲಿ ಕೆರೆ ಹೂಳೆತ್ತತಕ್ಕಂತಹ ಅತ್ಯದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದೇವೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 1000ಕ್ಕಿಂತಲೂ ಹೆಚ್ಚು ಕೆರೆಗಳ ಅಭಿವೃದ್ಧಿಗಳನ್ನ ಮಾಡುವುದರ ಮೂಲಕ ಬಹುಶಃ ಅಂತರ್ಜಲದ ಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಬಟ್ಟೆ ಬರಗಾಲನ್ನು ತೊಳೆಯುವುದಕ್ಕಾಗಿ ಎಲ್ಲಾ ವಿಚಾರದಲ್ಲಿ ಕೂಡ ಬಹುಶಃ ಅನುಕೂಲ ಆಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 90ಕ್ಕಿಂತಲೂ ಹೆಚ್ಚು ಕೆರೆಗಳನ್ನ ಕೈಗೆತ್ತಿಕೊಳ್ಳುವುದರ ಮೂಲಕ ಸರಿಸುಮಾರು 13 ಕೋಟಿ ಅನುದಾನವನ್ನ ಸಹಾಯಧನವನ್ನ ವಿನಿಯೋಗವನ್ನ ಮಾಡಿದ್ದೇವೆ. ನಮ್ಮ ಕಿತ್ತೂರು ತಾಲೂಕಿನಲ್ಲಿ ಕೂಡ 10 ಕೆರೆಗಳನ್ನ ಈಗಾಗಲೇ ನಾವು 3 ಕೋಟಿ ಅನುದಾನದಲ್ಲಿ ಸಹಾಯಧನದಲ್ಲಿ ನಾವು ಪೂರೈಸಿದ್ದೇವೆ. ಈಗಾಗಲೇ ಕಾಮಗಾರಿಯನ್ನ ಪೂರ್ಣಗೊಂಡಿದ್ದೇವೆ. ಅದೇ ರೀತಿ ಇವತ್ತು ಕಲಬಾವಿ ಕೆರೆಯ ಕಾಮಗಾರಿ ಪೂರ್ಣಗೊಂಡಿದೆ. ಬಹುಶಃ 8 ಲಕ್ಷ ಮೊತ್ತದಲ್ಲಿ ಗ್ರಾಮ ಪಂಚಾಯತ್ ಮತ್ತು ಇಲ್ಲಿಯ ಸ್ಥಳೀಯರ ಕೆರೆ ಅಭಿವೃದ್ಧಿ ಸಮಿತಿಯ ಅವರ ಸಹಕಾರ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟದವರ ಸಹಕಾರದಲ್ಲಿ ಊರಿನವರ ಗ್ರಾಮಸ್ಥರ ಸಹಕಾರದಲ್ಲಿ 8 ಲಕ್ಷ ಮೊತ್ತದಲ್ಲಿ ಕಲಬಾವಿ ಕೆರೆಯನ್ನು ಕೂಡ ಅತ್ಯದ್ಭುತವಾಗಿ ಹೂಳೆತ್ತುವಂತ ಕೆಲಸವನ್ನು ಇವತ್ತು ಮುಗಿಸಿ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಕಲಬಾವಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡತಕ್ಕಂತ ಕಾಯಕವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಬಹುಶಃ ಇಲ್ಲಿ 7 ಎಕರೆ ಕೆರೆ ಆಗಿರುತ್ತದೆ ಕಲಬಾವಿ ಕೆರೆ. ಈ ಕೆರೆಯು ಕಳೆದ ಫೆಬ್ರವರಿ ಒಂದೇ ತಿಂಗಳಲ್ಲಿ ಬಹುಶಃ ಗ್ರಾಮಸ್ಥರ ಗ್ರಾಮ ಪಂಚಾಯತ್ ಸಹಕಾರದಲ್ಲಿ ಕೆರೆಯನ್ನ ನಾವು ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಇವತ್ತು ಕೆರೆ ಹಸ್ತಾಂತರದೊಟ್ಟಿಗೆ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೆರೆಯ ಮಾಡಿದ ನಂತರ ಕೆರೆಯ ಅಂಗಳದಲ್ಲಿ ಗಿಡ ನಾಟಿಯನ್ನ ಮಾಡ್ತಾ ಇದ್ದೇವೆ. ಈ ಕಲಬಾವಿ ಕೆರೆಯ ಆವರಣದಲ್ಲಿ ಕೂಡ ಇವತ್ತು ಕೆರೆ ಅಂಗಳದಲ್ಲಿ ಕೂಡ ಬದುಗಳಲ್ಲಿ ಕೂಡ ಇವತ್ತೊಂದು 50 ಫಲವಸ್ತು ನೀಡತಕ್ಕಂತಹ ಅಥವಾ ಫ್ರೂಟ್ಸ್ ಏನ ಹೇಳ್ತೀರಾ ಆ ಗಿಡಗಳನ್ನು ನೆಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ.
ಬಹುಶಃ ಇದರ ಮುಖ್ಯವಾಗಿ ಅಂತರ್ಜಲ ಮಟ್ಟ ಉಳಿಸುವಂತದ್ದು ಪ್ರಾಣಿ ಪಕ್ಷಿಗಳಿಗೆ ಸಹಕಾರ ಆಗೋ ದೃಷ್ಟಿಯಲ್ಲಿ ಊರಿನ ಇಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದಿಂದ ಧರ್ಮಸ್ಥಳದ ಪೂಜ್ಯರಾದಂಥ ಡಿ ಹೆಗಡೆಯವರು ಹಾಗೂ ಮಾತೋಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಹಾಗೂ ಕಲಬಾವಿ ಗ್ರಾಮಸ್ಥರ ಒಂದು ಮುತುವರ್ಜಿಯಿಂದ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ನೀಡುತ್ತಿದ್ದಾರೆ. ಈ ಒಂದು ಯೋಜನೆಯಿಂದ ಈಗಾಗಲೇ ಈ ಯೋಜನೆಯ ಜಿಲ್ಲಾ ನಿರ್ದೇಶಕರು ಹೇಳಿದಂತೆ ಅಂತರ್ಜಲಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ. ಅದೇ ರೀತಿಯಾಗಿ ಈ ಒಂದು ಕೆರೆಯನ್ನು ನಾವು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಕೊಡುತ್ತಿದ್ದು, ಅದನ್ನು ನಾವು ಈ ಒಂದು ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಈ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಲ್ಲ, ಈ ಕೆರೆಗೆ ಅದೇ ರೀತಿಯಾಗಿ ಬಸವರಾಜು ಅವರು ಒಂದು ಟಫ್ ಕ್ವಶನ್ ಕೇಳಿದ್ರು, ಈ ಕೆರೆಗೆ ನೀರು ಬರುವುದು ಯಾವಾಗ ಅಂತೇಳಿ. ಈ ಮಳೆಗಾಲ ಸರಿಯಾದ ಅದ್ರ ಬರ್ತದೆ. ಈ ವರ್ಷ ಎಲ್ನಿನೋ ಪ್ರಭಾವದಿಂದ ಮಳೆಯು ಸ್ವಲ್ಪ ಕೊರತೆ ಇದೆ ಅಂತೇಳಿ ತಜ್ಞರ ಅಭಿಪ್ರಾಯ ಪಟ್ಟಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಮಟ್ಟ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಕೆರೆ ತುಂಬಬಹುದು ಅಂತ ವೇತನಗೊಳಿಸಿ ಸಾಕಷ್ಟು ಒಂದ್ ರೀತಿ ಹೂಳೆತ್ತಿದ್ದಾರೆ ಧರ್ಮಸ್ಥಳ ಗ್ರಾಮ ಅವ್ರಿಗೆ. ಇದು ವಿಶೇಷವಾಗಿ ಏನಾದ್ರು ನೀರಾವರಿ ಇಲಾಖೆಯಿಂದ ಸಣ್ಣ ನೀರಿಗೆ ಕೆರೆಗೆ ನೀರು ಬರ್ತಕ್ಕಂತ ಕೆಲಸ ಮಾಡಿಸ್ತೀರಾ ತಾವು? ಒತ್ತಡ ಏರ್ತೀರಾ? ಈಗಾಗಲೇ ನಮ್ಮ ಕಲಬಾವಿ ಗ್ರಾಮಸ್ಥರಿಂದ ಇಲ್ಲಿ ನೀರು ತುಂಬಿಸ್ಬೇಕಂತ ಅನ್ನುವಂತ ಬೇಡಿಕೆ ಬಹಳ ದಿವಸದಿಂದ ಅದ. ತುಂಬಿಸುವಂತ ವ್ಯವಸ್ಥೆ ಸರ್ಕಾರದ ಮಟ್ಟದೊಳಗೂ ನಡೆದೈತಿ. ಶೀಘ್ರದೊಳಗೆ ಅದಕ್ಕ ಒಂದು ಒಳ್ಳೆ ವ್ಯವಸ್ಥೆ ಸರ್ಕಾರ ಮಾಡ್ತತಿ ಅಂತ ಅನ್ನೋ ನಂಬಿಕೆ ಐತಿ. ನಾವು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ಲಿ ಕಲಬಾವಿ ಊರಿನ ಎಲ್ಲಾ ಗ್ರಾಮಸ್ಥರು ಅದಕ್ಕೆ ನಾವು ಶ್ರಮಿಸಿ ನೀರು ತರಿಸುವಂತ ವ್ಯವಸ್ಥೆ ಮಾಡ್ತೀವಿ ನಾವು. ಅಲ್ಲ ಸರ್, ಶೀಘ್ರ ಅಂದ್ರೆ ಈ ವರ್ಷನೋ ನೆಕ್ಸ್ಟ್ ವರ್ಷನೋ ಸರ್? ಈಗ ಸರ್ಕಾರದ ಮಟ್ಟದೊಳಗೆ ಏನಾಗ್ತದ ಅಂತ ಹೇಳುವಂತ ಅಥಾರಿಟಿ ನಾ ಅಲ್ಲ, ನಾ ಏನಾದ್ರು ಜನಪ್ರತಿನಿಧಿ. ಒತ್ತಡ ಏರ್ತೀರಾ? ಒತ್ತಡ ಅದನ್ನ ಹೇಳಿದಲ್ರಿ, ಈಗ ಎಲ್ಲಾರು ಗ್ರಾಮಸ್ಥರೆಲ್ಲಾರು ಸೇರ್ಕೊಂಡು ಹೌದು ಸರ್. ನಾವ್ ಅವ್ರಿಗೆ ಒತ್ತಡ ಹಾಕ್ತೇವಿ. ಲಘುನ ನೀರ್ ತರಿಸುವಂತ ವ್ಯವಸ್ಥೆ ನಾವು ಮಾಡ್ತೇವೆ. ಇದಕ್ಕೆ ಎಷ್ಟು ವರ್ಷ ಬೇ? ಓಂ ಶ್ರೀ ಮಂಜುನಾಥ ನಮಃ. ಈ ಗ್ರಾಮ ಅಭಿವೃದ್ಧಿ ಒಳಗ ನಮ್ಮೂರ ಕೆರೆಯನ್ನು ಒಳ್ಳೆ ರೀತಿಯಿಂದ ಧರ್ಮಸ್ಥಳದಿಂದ ನಮಗೆ ಒಳ್ಳೆ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಾರ. ಮತ್ತೆ ಇಲ್ಲಿ ಎಲ್ಲ ಬಡವರಿಗೂ ಸಹಾಯ ಮಾಡಿಕೊಟ್ಟಾರ. ಸಾಲದ ಸಮಸ್ಯೆಯಿಂದ ಎಲ್ಲ ಅನುಕೂಲ ಆಗೈತಿ ಧರ್ಮಸ್ಥಳದಿಂದ. ಮತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಆಶೀರ್ವಾದ ಆಗ್ಲಿ, ಇನ್ನೂ ಅಷ್ಟು ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ದೇವರ ಅನುಕೂಲ ಮಾಡ್ಲಿ ಅಂತ ಹೇಳಿ ಮಾತು. ವಿಶೇಷವಾಗಿ ಕಲಬಾವಿ ಅಂತಕ್ಕಂಥದ್ದು ತುಂಬಾ ದೊಡ್ಡ ಗ್ರಾಮ ಪಂಚಾಯತಿ, ಸಾಕಷ್ಟು ಒಂದ್ ರೀತಿ ಕೆರೆ ಒಂದಿತ್ತು. ಇದಕ್ಕೆ ಪುನಶ್ಚೇತನ ಕೊಟ್ಟು ಎಲ್ಲ ಒಂದ್ ಕಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದ್ ರೀತಿ ಮಾದರಿ ಕಾರ್ಯಕ್ರಮ ಮಾಡಿದೆ. ಮೊದಲನೇದಾಗಿ ಪೂಜ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮ ಇವತ್ತು ಏನಾಗಿದೆ, ಬಹಳಷ್ಟು ದಿವಸದಿಂದ ನಮ್ಮ ಕೆರೆ ಇದಿತ್ತು. ಪಂಚಾಯತಿಂದ ಸಾಕಷ್ಟು ಕೆಲಸಗಳು ಆದ್ರೂ ಅಲ್ಪ ಸ್ವಲ್ಪ ಆಗಿದ್ವು. ಇವತ್ತಿನ ದಿವಸ ವೀರೇಂದ್ರ ಹೆಗಡೆ ಅವರು ಇದಕ್ಕೆ ಮನಸ್ಸು ಮಾಡಿ ಅವ್ರು ಎಲ್ಲರೂ ಕೂಡ್ಕೊಂಡಿದ್ದೀವಿ ಮಾಡಿ ನಮ್ಮ ಕೆರೆಯನ್ನ ಇವತ್ತು ತೆಗೆದುಕೊಂಡು ಈ ಕೆರೆಗೆ ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೂಳು ಎತ್ತಿ ಇದರಿಂದ ಸಾಕಷ್ಟು ಜನರಿಗೆ ಇದ್ರದ ಮಣ್ಣನ್ನು ತೆಗೆದುಕೊಂಡೋಗಿ ಫಲವತ್ತಾದ ಮಣ್ಣನ್ನು ಭೂಮಿಗೆ ಹಾಕಿಕೊಂಡು ರೈತರು ಅವ್ರಿಗೂ ಅನುಕೂಲ ಆಗೈತಿ. ಅದಲ್ದ ಇದರಿಂದ ದನಕರುಗಳಿಗೆ ಕುಡಿಲಿಕ್ಕೆ ಇಲ್ಲೇ ಅನೇಕ ಇದಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಈ ತರ ಮತ್ತು ಅಂತರ್ಜಲ ಸುಧಾರಣೆಗೆ ಇದು ಬಹಳಷ್ಟು ಅನುಕೂಲ ಆಗೈತೆ ಅಂತ ಹೇಳಲಿಕ್ಕೆ ನಾ ಬಯಸ್ತೇನೆ. ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಯೋಜನಾಧಿಕಾರಿಯವರಾದ ಯೋಗೇಶ ಸೇರಿದಂತೆ ಎಲ್ಲ ಸಂಘದ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಟ್ಟಾರೆ ದಶಕಗಳ ಕಾಲ ಹೂಳು ತುಂಬಿ ಪಾಳು ಬಿದ್ದ ಕಲಬಾವಿ ಕೆರೆಗೆ ಪುನಶ್ಚೇತನ ನೀಡಿದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.